ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸ್ವಲ್ಪ ಬೇರೆ ಕೆಲಸ ಜಾಸ್ತಿ ಇತ್ತು, ಆಫೀಸ್ ವರ್ಕ್ ಎಲ್ಲ. ಸೊ ನನಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡುವಷ್ಟು ಟೈಮ್ ಇರಲಿಲ್ಲ. ಅದಕ್ಕೆ ಈ ಕ್ವಿಕ್ ಆ್ಯಂಡ್ ಈಸಿಯಾಗಿ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಏನಾದರೂ ರೆಡಿ ಮಾಡಿಕೊಂಡು ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಅದಕ್ಕೆ ನಾನಿವತ್ತು ಸೆಲೆಕ್ಟ್ ಮಾಡಿರೋದು ಓಟ್ಸ್ದು ಸ್ಮೂತಿ ಮತ್ತು ಕಾರ್ನ್ಫ್ಲೇಕ್ಸ್. ಹೇಗೆ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಇಲ್ಲಿ ಓವರ್ ನೈಟ್ ಸೋಕ್ ಮಾಡಿಟ್ಟಿರೋಂಥ ಕಡಲೆ ಬೀಜ ಅಂದರೆ ಪೀನಟ್ಸ್ ಇದೆ, ಜೊತೆಗೆ ಒಂದು 2 to 3 ಟೇಬಲ್ ಸ್ಪೂನಷ್ಟು ಓಟ್ಸು, 1 ಕಪ್ ಮಿಲ್ಕು ಹಾಲು, ಜೊತೆಗೆ 1 ಬಾಳೆಹಣ್ಣು. ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಜೊತೆಗೆ ಹನಿ ಬೇಕು, 1 ಟೇಬಲ್ ಸ್ಪೂನಷ್ಟು ಅಥವಾ 1.5 ಟೇಬಲ್ ಸ್ಪೂನಷ್ಟು ಹನಿ ಬೇಕು. ನಾನಿಲ್ಲಿ ಡಾಬರ್ ಹನಿ ಸಿಗುತ್ತಲ್ಲ ಅದು ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಮಿಕ್ಸಿ ಜಾರ್ ಅಂದರೆ ಜ್ಯೂಸ್ ಮಾಡುವಂಥದ್ದು ಜ್ಯೂಸರ್ ಅಥವಾ ಮಿಕ್ಸಿದು ಜಾರ್ ತೊಗೊಂಡು ಅದಕ್ಕೆ ತೊಗೊಂಡಿರೋ ಓಟ್ಸು ಜೊತೆಗೆ ಕಂಪ್ಲೀಟ್ ನೀರು ತೆಗೆದು ಈ ಪೀನಟ್ಸ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಏಲಕ್ಕಿ ಬಾಳೆಹಣ್ಣು ಸ್ವಲ್ಪ ದಪ್ಪ ಇರೋದು, ಇದಕ್ಕೆ 1 ಕಪ್ ಹಾಲು, ನೋಡಿ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ತಾಯಿದ್ದೀನಿ ಅಷ್ಟೇ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿರ್ತೀನಿ. ಈಗ ಓಟ್ಸ್ದು ಸ್ಮೂತಿ ರೆಡಿಯಾಗಿದೆ ನೋಡಿ. ಇದು ಮಿಕ್ಸಿ ಹಾಕಿದ್ಮೇಲೆ ಈ ಥರ ಆಗುತ್ತೆ. ಕಾರ್ನ್ಫ್ಲೇಕ್ಸ್ ತಿನ್ನೋದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಆ್ಯಕ್ಚುಲಿ ನಾನೇನು ಪ್ರಿಪೇರ್ ಮಾಡ್ತಾಯಿಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಹೇಳೋಕ್ಕೆ. ಸೊ ಜಸ್ಟ್ ಮಿಕ್ಸ್ ಮಾಡಿಕೊಂಡು ತಿನ್ನೋದಷ್ಟೇ. ಸೊ ನಾನಿಲ್ಲಿ ಒಂದು 50 to 60 ಗ್ರಾಮ್ಸ್ ಅಷ್ಟು ಕಾರ್ನ್ಫ್ಲೇಕ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 10ರಿಂದ 12 ಬಾದಾಮಿನ ಕಟ್ ಮಾಡಿದ್ದೀನಿ. 1 ಬಾದಾಮಿನ 2 ಪೀಸ್ ಆಗೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಹಾಗೆ ಕ್ಯಾಶ್ಯೂಸ್ ಗೋಡಂಬಿನೂ ಅಷ್ಟೇ, ಒಂದು 10ರಿಂದ 12 ಅಥವಾ ಒಂದು 15 ಗೋಡಂಬಿ ಸಣ್ಣಕ್ಕೆ ಕಟ್ ಮಾಡಿರೋದು. 1 ಏಲಕ್ಕಿ ಬಾಳೆಹಣ್ಣು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ. 1 ಅಥವಾ 2 ಬಾಳೆಹಣ್ಣು ನಿಮಗೆ ಹೇಗೆ ಅನಿಸುತ್ತೋ ಹಾಗೆ. ಇದು ಸ್ವಲ್ಪ ತಿನ್ನೋಕ್ಕೆ ಆಗಲ್ಲ ಅಂತಂದರೆ ಜೊತೆಗೆ ಸ್ವಲ್ಪ ಬಾಳೆಹಣ್ಣು ಜಾಸ್ತಿ ಹಾಕೋಬೋದು. ಇಲ್ಲಿ ಸ್ವಲ್ಪ ಉಗುರು ಬೆಚ್ಚಗೆ ಕಾಯಿಸಿರೋ ಅಷ್ಟು 1 ಕಪ್ ಹಾಲು, ಜೊತೆಗೆ ಹನಿ, ಡಾಬರ್ ಹನಿ. ಇದು ಮಾಡೋದೇನೋ ಅಷ್ಟು ಕಷ್ಟ ಇಲ್ಲ, ತುಂಬ ಸಿಂಪಲ್ಲು. ಈ ಕಾರ್ನ್ಫ್ಲೇಕ್ಸ್ಗೆ ಕಟ್ ಮಾಡ್ಕೊಂಡಿರೋ ಬಾದಾಮಿ ಮತ್ತು ಕ್ಯಾಶ್ಯೂಸು ಜೊತೆಗೆ ಬಾಳೆಹಣ್ಣು ಮಿಕ್ಸ್ ಮಾಡ್ಕೋಬೇಕು. ಕೆಲವರು ಬೇಡ ಅಂದರೆ ಹನಿ ಹಾಕ್ಕೋಬೇಡಿ, ಬೇಕಂದರೆ 1 ಟೇಬಲ್ ಸ್ಪೂನಷ್ಟು ಅಥವಾ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ಈ ಹಾಲು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಆ್ಯಕ್ಚುಲಿ ಫುಲ್ ಇವಾಗನೇ ಹಾಲು ಮಿಕ್ಸ್ ಮಾಡಿದ್ರೆ ಅದು ಕಾರ್ನ್ಸ್ ಎಲ್ಲ ತುಂಬ ಮೆತ್ತಗೆ ನಿಂದು ಹೋಗುತ್ತೆ, ತಿನ್ನೋಕ್ಕೆ ಸರಿ ಹೋಗಲ್ಲ. ಸೊ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ತಿಂದರೆ ಕಾರ್ನ್ಫ್ಲೇಕ್ಸ್ ಕೂಡ ರೆಡಿ ಆಯಿತು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಸ್ಮೂತಿ ಜೊತೆಗೆ ಕಾರ್ನ್ಫ್ಲೇಕ್ಸ್. ನೀವು ಟೈಮ್ ಇಲ್ಲದೆ ಇರುವಾಗ ಈ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.